ಶರಿಯಾ ಅಂದರೆ ಏನು, ಮತ್ತು ಈ ಶರಿಯಾ ಕಾನೂನು ಯಾವಾಗ ರಚನೆ ಆಯಿತು ಅಥವಾ ಅದು ಸ್ಥಾಪನೆ ಆಯಿತು, ಮತ್ತು ಇದರ ಕರ್ತೃ ಯಾರು? ಶರಿಯಾ ಅಂದರೆ ನಿಯಮಗಳು, ಕಾನೂನುಗಳು, ವಿಧಿ ವಿಧಾನಗಳು, ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಆ ನಿಯಮಗಳಿಗೆ ಶರಿಯಾ ಅಂತ ಹೇಳುವುದು. ನಮ್ಮಲ್ಲಿ ಕೆಲವು ಟರ್ಮಿನಾಲಜಿಗಳು ಬಹಳ ಅಪಾಯಕಾರಿಯಾಗಿ ಸದ್ದು ಮಾಡ್ತಾ ಇರ್ತದೆ. ಅದರಲ್ಲಿ ಒಂದು ಶರಿಯಾ ಎಂಬುದು. ತಲಾಕ್ ಅಂತ ಒಂದು ಶಬ್ದ ಇದೆ. ತಲಾಕ್ ಅಂದರೆ ಡೈವೋರ್ಸ್ ಅಂತ ಅರ್ಥ. ಡೈವೋರ್ಸ್ ಸಮಾಜದಲ್ಲಿ ಸಾವಿರಾರು ಡೈವೋರ್ಸ್ಗಳಾಗ್ತದೆ. ಡೈವೋರ್ಸಿನ ಬಗ್ಗೆ ಎಲ್ಲೂ ದೊಡ್ಡ ಮಟ್ಟದ ಚರ್ಚೆ ಅಭಿಪ್ರಾಯಗಳಲ್ಲಾಗೋದು ಅಂತ ನಾವೆಲ್ಲೂ ನೋಡಲಿಲ್ಲ. ಆದರೆ ತಲಾಕ್ ಅಂತ ಹೇಳುವಾಗ ಅದೇನೋ ಒಂದು ಭಯಂಕರ ರೀತಿಯಲ್ಲಿ ಚರ್ಚೆ ಆಗ್ತದೆ. ನಿಜವಾಗಿ ಡೈವೋರ್ಸ್ನ ಇನ್ನೊಂದು ಪದ ತಲಾಕ್ ಅಂತ ಒಂದು ಟರ್ಮಿನಾಲಜಿ, ಅದು ವಿಚ್ಛೇದನಕ್ಕೆ ತಲಾಕ್ ಅಂತ ಹೇಳೋದು ಅರಬಿಯಲ್ಲಿ. ಜಿಹಾದ್ ಅಂತ ಇದೆ. ಜಿಹಾದ್ ಅಂದರೆ ಹೋರಾಟ ಅಂತ ಅರ್ಥ. ಸಮಾಜದಲ್ಲಿ ಎಷ್ಟು ಹೋರಾಟಗಳೆಲ್ಲ ನಡೀತಾ ಇರ್ತದೆ. ರೈತರ ಹೋರಾಟ, ರಾಜಕಾರಣಿಗಳ ಹೋರಾಟ, ಪ್ರತಿಪಕ್ಷದವರ ಹೋರಾಟ, ವಿದ್ಯಾರ್ಥಿಗಳ ಹೋರಾಟ. ನೀವು ಹೇಳ್ತಿರೋದು ಲವ್ ಜಿಹಾದ ಅಲ್ಲ, ಜಿಹಾದಿ ಎಂಬ ಶಬ್ದ ಅಲ್ಲ, ನಮಗೆ ಅದು ಬೇರೆ ಒಂದು ಕಾನ್ಸೆಪ್ಟ್. ಮತ್ತೆ ಮಾತಾಡೋಣ, ಚರ್ಚೆ ಮಾಡೋಣ. ಸೊ ನಾನು ಕೆಲವು ಟರ್ಮಿನಾಲಜಿಯ ಬಗ್ಗೆ ಮಾತಾಡ್ತಾ ಇದ್ದೇನೆ. ಸೊ ಜಿಹಾದ್ ಅಂದರೆ ಯಾವ ರೀತಿಯಲ್ಲಿ ಸಮಾಜದಲ್ಲಿ ಹೋರಾಟಗಳು ಅಂತ ಇದೆ ಅದೇ ರೀತಿಯ ಹೋರಾಟಕ್ಕೆ ಜಿಹಾದ್ ಅಂತ ಹೇಳೋದು. ಆದರೆ ಹೋರಾಟ ಸುದ್ದಿ ಆಗುವುದಿಲ್ಲ, ಜಿಹಾದ್ ಅಂದರೆ ಸುದ್ದಿ ಆಗ್ತದೆ. ಶರಿಯಾ ಎಂಬುದು ಕೂಡ ಕಾನೂನುಗಳು, ನಿಯಮಗಳು, ವಿಧಿವಿಧಾನಗಳು. ಆದರೆ ಅದು ಶರಿಯಾ ಅಂತ ಹೇಳುವಾಗ ಏನೋ ದೊಡ್ಡ ಮಟ್ಟದಲ್ಲಿ ಭಾಳ ಅಪಾಯಕಾರಿಯಾಗಿ ಚರ್ಚೆ ನಡೀತಾ ಇರೋದು.